ಆ ಬಿಡದೆ ಹತ್ರ ಹೋಗ್ತೀನಿ, ಇಂಜಿನ್ ಏನಾಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಯಾವ ಥರ ಬ್ಲಾಸ್ಟ್ ಆಗುತ್ತೆ ಅಂದರೆ ಒಂದು ಚೂರು ಯಾವುದೇ ರೀತಿ ಇದಿಲ್ಲ, ರನ್ನಿಂಗಲ್ಲಿ ಇದ್ದಂಗಿದೆ. ಇವರ ಫ್ಯಾಮಿಲಿ ಸಮೇತ ಇರುತ್ತೆ. ಫ್ಯಾಮಿಲಿ ಸಮೇತ ಬ್ಲಾಸ್ಟ್ ಆಗಿಬಿಟ್ಟು ಫುಲ್ಲು ಹೊಗೆ ಹತ್ಕೊಂಡ್ಬಿಡುತ್ತೆ. ಇಡೀ ಪಬ್ಲಿಕ್ ಎಲ್ಲ ಸುತ್ಕೋತಾರೆ. ಇಮಿಡಿಯೇಟ್ಲಿ ಇವ್ರು ಏನು ಮಾಡ್ತಾರೆ, ಕಿಯಾ ಶೋರೂಮ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಸರ್ ಈ ಥರ ಆಗ್ಬಿಟ್ಟಿದೆ, ಈ ಥರ ಎಲ್ಲ ಆಗಿದೆ. ಫುಲ್ ಇಂಜಿನೇ ಒಂಥರ ಪುಡಿ ಪುಡಿ ಆಗ್ಬಿಟ್ಟಿರುತ್ತೆ. ಸರ್ ಕಿಯಾಗೆ ಸುರಕ್ಷತೆ ಇಲ್ಲ ಸರ್. ಇದೊಂದು ಎಲ್ಲ ಕಡೆ ನಾವು ಏನೇನೋ ಕಿಯಾ ಚೆನ್ನಾಗಿದೆ ಅಂತ ಒಂದು ಹೆಸರುವಾಸಿ ಇತ್ತು. ಆ ಕಿಯಾ ಶೋರೂಮ್ ಬಗ್ಗೆ ನಮಗೆ ತುಂಬ ಇದಾಗ್ಬಿಟ್ಟಿದೆ ಸರ್. ಈಗ ಯಾವುದೇ ಕಾರಣಕ್ಕೂ ನಾನು ಮುಂದಕ್ಕೆ ಜನಗಳಿಗೆ ಎಚ್ಚರಿಕೆ ಕೊಡೋದೇನೋ, ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ಹೋಗಬಾರ್ದು. ಇನ್ನು ಕಿಯಾ ಕಂಪನಿದ ಯಾವುದೇ ಕಾರ್ ವೆಹಿಕಲ್ಗಳನ್ನ ನೀವು ಪರ್ಚೇಸ್ ಮಾಡಬೇಡಿ ಅಂತಲೇ ಹೇಳೋದು. ಕಿಯಾ ಕರ್ಮಕಾಂಡ ಬಯಲು. ಲಕ್ಷ ಕೊಟ್ಟು ತಂದ ಕಾರು ಗೋವಿಂದ. ದಕ್ಷಿಣ ಕೊರಿಯಾದ ಕಿಯಾ ಭಾರತದಲ್ಲಿ ತನ್ನದೇ ಆದ ಮಾರ್ಕೆಟ್ ಅನ್ನ ಮಾಡಿಕೊಂಡಿದೆ. ಲಕ್ಷಾಂತರ ಗ್ರಾಹಕರು ನಂಬಿಕೆ ಇಟ್ಟು ಕಿಯಾ ಕಾರುಗಳನ್ನ ಖರೀದಿ ಮಾಡಿದ್ದಾರೆ. ಮಾರಾಟದ ಸಂಖ್ಯೆಯು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದರೆ ಇಷ್ಟೆಲ್ಲ ನಂಬಿಕೆ ಮಾರಾಟದ ನಡುವೆ ಕಿಯಾ ಈಗ ತನ್ನದೇ ಗ್ರಾಹಕನಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಇವಾಗ ಸರ್ವಿಸ್ ಮ್ಯಾನೇಜರ್ ಹೇಳಿದ್ದಾರೆ, ಸರ್ವಿಸ್ ಮ್ಯಾನೇಜರೇ 1 ಲಕ್ಷ ಹೊಡೆದ ಮೇಲೆ ಗಾಡಿ ಇಟ್ಕೊಂಬಿಡಿ, ಮಾರ್ಬಿಡಿ ಅಂತಾರೆ. ಯಾಕೆ ಅಂದರೆ DDF ಪ್ರಾಬ್ಲಮ್ ಬರುತ್ತೆ 1 ಲಕ್ಷ ಹೊಡೆದ್ರೆ ಗಾಡಿ, ಕಿಯಾ ಗಾಡಿ. ನೋಡಿ ಗ್ರಾಹಕರು ಕಿಯಾ ಶೋರೂಮ್ ಎದುರು ನಿಂತು ತಮಗಾದ ಭಯಾನಕ ಅನುಭವಗಳನ್ನ ಹೇಳುತ್ತಿದ್ದಾರೆ. ಈ ಮಾತುಗಳನ್ನ ಕೇಳಿದ್ರೆ ಕಿಯಾ ಕಾರ್ನ ಅಸಲಿ ಸತ್ಯ ಗೊತ್ತಾಗುತ್ತೆ. 17,340 ರೂಪಾಯಿ ವಿತ್ ಬಿಲ್ ಸಮೇತ ಇದೆ ಸರ್. ಇಲ್ಲಿಂದ ಜಸ್ಟ್ ಬಿಡದೆ ಹತ್ರ ಹೋಗ್ಬೇಕಾದ್ರೆ ಈ ಥರ ಆಗೋದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಬೇರೆ ರೀತಿ ಯಾವುದೇ ರೀತಿ ಪಾಪ ಫ್ಯಾಮಿಲಿ ಇರ್ತಾರೆ, ಫ್ಯಾಮಿಲಿ ಸಮೇತ ಇರೋದ್ರಿಂದ ಏನೋ ಅಕಸ್ಮಾತ್ ಆಗಿ ಬೆಂಕಿ, ಅದು ವಿಡಿಯೋ ಸಮೇತ ಇದೆ ಸರ್, ಕ್ಲಿಪ್ಪು. ಹೌದು, ಮೈಸೂರು ರಸ್ತೆ RV ಕಾಲೇಜ್ ಹತ್ತಿರ ಇರುವ ಈ ಕಿಯಾ ಶೋರೂಮ್ನಲ್ಲಿ ನಡೆದ ಮೋಸದ ಬಗ್ಗೆ ಗ್ರಾಹಕರು ಎಲ್ಲವನ್ನೂ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಗ್ರಾಹಕರಿಗೆ ಮಾಡಿದ ವಂಚನೆ ಈಗ ಎಲ್ಲರ ಮುಂದೆ ಬಯಲಾಗಿದೆ. ಈ ಕಿಯಾ ಶೋರೂಮ್ನಿಂದ ಮೋಸಕ್ಕೆ ಒಳಗಾದ ಗ್ರಾಹಕರಿಗೆ ನಾವು ಪ್ರಶ್ನೆ ಮಾಡಿದ್ವಿ. ಅವರಿಗಾದ ಈ ವಂಚನೆಯ ಬಗ್ಗೆ ಸ್ಪಷ್ಟವಾಗಿ ಬಹಿರಂಗಪಡಿಸಿದ್ರು. ಆ ಬಳಿಕ ಶೋರೂಮ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಹೊರಗೆ ಬಂದು ಒಳಗೆ ಹೋಗಿ ಮಾತನಾಡೋಣ ಅಂತ ಹೇಳಿ ಅವರ ಮಾತುಗಳನ್ನ ತಡೆಯೋಕೆ ಪ್ರಯತ್ನಿಸಿದ್ರು. ರಸ್ತೆಯಲ್ಲಿ ಎಂಜಿನ್ ಧಗ. ಈ ಘಟನೆ ಏನಂದ್ರೆ, ಕಾರು ಸರ್ವಿಸ್ ಮಾಡಿದ ಕೇವಲ 2 ದಿನಗಳಲ್ಲಿ ಎಂಜಿನ್ ಏಕಾಏಕಿ ಸ್ಫೋಟವಾಗಿರುವ ಭಯಾನಕ ಘಟನೆ ಸಂಭವಿಸಿದೆ. ಈ ಘಟನೆ ಬಳಿಕ ಶೋರೂಮ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಇನ್ನು ಗ್ರಾಹಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಖರೀದಿಸಿರುವ ಇಂತಹ ಐಷಾರಾಮಿ ಕಾರುಗಳ ಬಂಡವಾಳವನ್ನು ಗಮನಿಸಿದ್ರೆ ಈ ಘಟನೆಯು ಆತಂಕವನ್ನು ಉಂಟು ಮಾಡುತ್ತಿದೆ. ಕಿಯಾ ಕಂಪನಿಯ ವಿರುದ್ಧ ಆರೋಪಿಸಿದ ಗ್ರಾಹಕನ ಮಾತು ಗಮನಿಸಿದ್ರೆ ಇಂತಹ ಕಾರ್ ಶೋರೂಮ್ಗಳಲ್ಲಿ ಕೊಡುವ ಭರವಸೆ ಮತ್ತು ನಂಬಿಕೆ ಎಲ್ಲೋ ಒಂದು ಕಡೆ ಜನರಿಗೆ ಮೋಸವಾಗಿರುವುದು ಸ್ಪಷ್ಟ. ಇನ್ನು ಇವೆಲ್ಲವೂ ಕೂಡ ಬಯಲಾಗಬೇಕಿದೆ. ಒಟ್ಟಾರೆ ಗ್ರಾಹಕ ತೋರಿದ ದಿಟ್ಟತನ ಮತ್ತು ಸ್ಪೀಡ್ ನ್ಯೂಸ್ನ ಗಟ್ಟಿತನದಿಂದ ಇಂತಹ ಶೋರೂಮ್ಗಳ ಅಸಲಿಯತ್ತನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇವೆ. ಇಂತಹ ಫ್ರಾಡ್ ಶೋರೂಮ್ಗಳು ಸರ್ವಿಸ್ ಹೆಸರಿನಲ್ಲಿ ಮೋಸ ಮಾಡುವಂತಹ ಸಾಕಷ್ಟು ನಮ್ಮ ಸುತ್ತಮುತ್ತಲೂ ತಲೆ ಎತ್ತಿ ನಿಂತಿವೆ. ಅವರ ಬಣ್ಣದ ಮಾತುಗಳಿಂದ ಗ್ರಾಹಕರ ಲಕ್ಷಾಂತರ ರೂಪಾಯಿಯನ್ನ ಲೂಟಿ ಮಾಡ್ತಿದ್ದಾರೆ. ಇಂತಹ ಶೋರೂಮ್ಗಳ ಬಗ್ಗೆ ಸದಾ ಎಚ್ಚರದಿಂದಿರಿ. ಲಕ್ಷ ಕೊಟ್ಟು ಕಾರು ಖರೀದಿಸುವ ಮುನ್ನ ಅದರ ಹಿನ್ನೆಲೆಯನ್ನ ಗಮನಿಸಿ, ಇಲ್ಲದಿದ್ರೆ ದೋಖ ಆಗೋದು ಗ್ಯಾರಂಟಿ.